ಹಾಯ್ ಎವ್ರಿವನ್. ಶಿಕ್ಷಕರ ನೇಮಕಾತಿ ಕುರಿತು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಅಂಡ್ ನಿಮಗೆ ಸಿ ಅಂಡ್ ರೂಲ್ಸ್ ಕೂಡ ಅನೌನ್ಸ್ಮೆಂಟ್ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಮೊನ್ನೆ ಷಡಕ್ಷರಿ ಮನೆಯ ನೌಕರರ ಸಂಘದ ಅಧ್ಯಕ್ಷರು ಕೂಡ ಆಯೋಗ ಬಂದ್ಬಿಟ್ಟು ಭೇಟಿ ನೀಡಿ ಅವರು ಚರ್ಚೆ ಕೂಡ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಆಗಿ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಗುಡ್ ನ್ಯೂಸ್ ಕೂಡ ಕೊಡ್ತಾ ಇದ್ದಾರೆ. ಇದನ್ನ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಷಡಕ್ಷರಿ ಅವರು ಭೇಟಿ ನೀಡಿ ಅಲ್ಲಿ ಮಾತನಾಡಿದ್ದಾರೆ. ವಿವಿಧ ಪದಾಧಿಕಾರಿಗಳು ಶಿಕ್ಷಣ ಇಲಾಖೆಯ ಅಪಾರ ಮುಖ್ಯ ಕಾರ್ಯದರ್ಶಿಯಾದ ರಶ್ಮಿ ಮಹೇಶ್ ಮೇಡಮ್ ಅವರ ಭೇಟಿ ನೀಡಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನಂದ್ರೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಕುರಿತು ಮತ್ತೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಕುರಿತು ಮತ್ತೆ ಬಡ್ತಿ ಪ್ರಕ್ರಿಯೆ ಮತ್ತೆ ದೈಹಿಕ ಶಿಕ್ಷಕರಿಗೆ ಬಡ್ತಿ ಆಗಿರ್ಬೋದು. ಸಮಗ್ರ ಶಿಕ್ಷಣ ಇಲಾಖೆ ಅಡಿಯಲ್ಲಿ ವೇತನ ಪಡೆಯುವ ಶಿಕ್ಷಕರಿಗೆ ಸಾಮಾನ್ಯ ಶೀರ್ಷಿಕೆ ವೇತನ ಅಡಿ ಬಂದ್ಬಿಟ್ಟು ವೇತನ ಪಾವತಿ ಕುರಿತು, ಅತಿಥಿ ಶಿಕ್ಷಕರಿಗೆ ವೇತನ ಬಿಡುಗಡಿಸುವ ಬಗ್ಗೆ, ಶಾಲಾ ಶಿಕ್ಷಣ ಇಲಾಖೆಯಲ್ಲಿರುವ ಸಿವಿಲ್ ಕಾಮಗಾರಿ ಬಗ್ಗೆ, ಇನ್ನಿತರ ಇಲಾಖೆ ಸಂಬಂಧ ಬಂದ್ಬಿಟ್ಟು ವಿಚಾರವನ್ನು ಕೂಡ ಚರ್ಚೆ ಕೂಡ ಮಾಡಿದ್ದಾರೆ. ಎಲ್ಲ ಮನವಿಗಳಿಗೆ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಮೈನ್ ಥಿಂಗ್ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ವೃಂದ ಮತ್ತು ನೇಮಕಾತಿಗೆ ಲೈಕ್ GPST, PST, HST ಅವರಿಗೆ ಕರಡು ನಿಯಮಗಳನ್ನ ಈಗಾಗಲೇ ಸಿದ್ಧಗೊಂಡಿದ್ದಾರೆ. ಅಂದ್ರೆ ಆಲ್ರೆಡಿ ಡ್ರಾಫ್ಟ್ ನಿಮಗೆ ನಿಯಮಗಳು ಕೂಡ ರಿಲೀಸ್ ಆಗಿದ್ದಾರೆ. ಸಿ ಅಂಡ್ ರೂಲ್ಸ್ ಕೂಡ ಡ್ರಾಫ್ಟ್ ಆಲ್ರೆಡಿ ಸಿದ್ಧಗೊಂಡಿದ್ದಾರೆ. ಆಕ್ಷೇಪಣೆಗಳು ಕೂಡ ನಾವು ಆಹ್ವಾನ ಮಾಡಿದೀವಿ. ಲೈಕ್ ನಿಮ್ಗೆ ಅಬ್ಜೆಕ್ಷನ್ ಕೂಡ ಇದೆ. ಅಂತಿಮ ನಿಯಮಗಳನ್ನ ನಿಮಗೆ ಶೀಘ್ರವೇ ಬಿಡುಗಡೆ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಲೈಕ್ ನಿಮ್ಗೆ ಆಲ್ರೆಡಿ ಸಿ ಅಂಡ್ ರೂಲ್ಸ್ ಬಂದ್ಬಿಟ್ಟು ಅಂತಿಮವಾಗಿ ಇದಾಗಿದೆ. ಬಟ್ ಇಲ್ಲಿ ಇಲಾಖೆ ಮನೆಯ ರಶ್ಮಿ ಮಹೇಶ್ ಮೇಡಮ್ ಅವರು ಇಲಾಖೆ ಕಾರ್ಯದರ್ಶಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಬಟ್ ಸಿ ಅಂಡ್ ರೂಲ್ಸ್ ಒಂದು ಶೀಘ್ರದಲ್ಲೇ ಬಿಡುಗಡೆ ಕೂಡ ಮಾಡ್ತೀವಿ ಅಂತ. ಬಟ್ ಎಲ್ಲ ಕೂಡ ಚರ್ಚೆ ಕೂಡ ಮಾಡಿದ್ದಾರೆ. ಬಟ್ ನೇಮಕಾತಿ ಪ್ರಕ್ರಿಯೆಯನ್ನ ಮನೆಯ ಕಾರ್ಯದರ್ಶಿಗಳೇ ಇದನ್ನ ಡಿಸೈಡ್ ಮಾಡೋಕ್ಕಾಗತ್ತೆ. ಸರ್ಕಾರ ಡಿಸೈಡ್ ಮಾಡಬೇಕು. ಸರ್ಕಾರ ಹಂತದಲ್ಲೇ ನಾವು ಮಾಡ್ತೀವಿ ಅಂತ ಎಲ್ಲ ಸುದ್ದಿ ಇದೆ. ಬಜೆಟ್ ಅಲ್ಲಿ ಘೋಷಣೆ ಕೂಡ ಮಾಡ್ತೀವಿ ಅಂತ. ಇದರ ಜೊತೆಗೆ ನಿಮಗೆ ಶಿಕ್ಷಣ ಇಲಾಖೆಯಲ್ಲಿ ನಿಮಗೊಂದು ಡ್ರಾಫ್ಟ್ ಸ್ಟೇಟ್ಮೆಂಟ್ ರೆಡಿ ಆಗಿದೆ. ಅದು ನಿಮಗೆ ಲೈಕ್ ಅಂತಿಮವಾಗಿ ಬಿಡುಗಡೆ ಆಗುತ್ತೆ. ನಂತರ ನೇಮಕಾತಿ ಕುರಿತು ಎಲ್ಲ ಕೂಡ ಚರ್ಚೆ ಕೂಡ ನಡೀತಾ ಇದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಥ್ಯಾಂಕ್ ಯು.